ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ
ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಆ ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಆ ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಸರುಗದ್ದೆಗಳು ಆಟದ ಮೈದಾನಗಳಾಗಿದ್ದಾವೆ. ಜೆಸಿ ಶಿವಮೊಗ್ಗ ವತಿಯಿಂದ ಕೆಸರುಗದ್ದೆ ಆಟೋಟ ಸ್ಪರ್ಧೆಯನ್ನ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು. ನೂರಾರು ಜನ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದ್ದಾರೆ. ಕೊಡಗು ಕರಾವಳಿ ಭಾಗದಲ್ಲಿ ನಡೀತಿದ್ದಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಇವತ್ತು ಮಲೆನಾಡಲ್ಲೂ ಸಹ ನಡೀತಾ ಇರುವಂತದ್ದು ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಬಳಿ ಜೆಸಿ ಶಿವಮೊಗ್ಗದ ವತಿಯಿಂದ ಕೆಸರುಗದ್ದೆ ಓಟವನ್ನ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಕಬಡ್ಡಿ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ರನ್ನಿಂಗ್ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡಿ ಸಖತ್ ಎಂಜಾಯ್ ಮಾಡ್ತಿದ್ರೆ. ಸದಾ ಏನು ಮೊಬೈಲ್ ಗೀಳಿನಲ್ಲಿರುವಂತವರು, ಆ ಬದುಕಿನ ಜಂಜಾಟದಲ್ಲಿ ಇದ್ದಂತ ಜನರು, ನೂರಾರು ಜನರು, ಮಹಿಳೆಯರು, ಯುವಕರು, ಪುಟಾಣಿ ಮಕ್ಕಳು ಏನು ಇವತ್ತು ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕೆಸರುಗದ್ದೆ ಓಟಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮಲೆನಾಡು ಭಾಗದಲ್ಲೂ ಸಹ ಕೆಸರುಗದ್ದೆ ಆಟವನ್ನ ಆಯೋಜಿಸುವ ಮೂಲಕ ಅದ್ಭುತವಾಗಿ ಜನರು ಎಂಜಾಯ್ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.